ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ದಿನ. ಅದರಲ್ಲಿಯೂ ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದಂತಹ ದಿನ. ಇಂತಹ ಪವಿತ್ರವಾದಂತಹ ದಿನದಲ್ಲಿ ಮಧ್ವರಾಯರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆ. ಅವರು ಬರೆದಿರುವಂತಹ ಸರ್ವಮೂಲ ಗ್ರಂಥಗಳನ್ನು ಜೀವನದಲ್ಲಿ ಯಾರು ತಿಳ್ಕೊಳ್ತಾರೆ ಅವರಿಗೆ ಭಗವಂತನ ಪೂರ್ಣಾನುಗ್ರಹವಾಗುತ್ತೆ ಅಂತ. ಇದನ್ನ ಅನೇಕ ಕಥೆಗಳಲ್ಲಿ ನಾವು ನೋಡ್ತೇವೆ. ಭಾಗವತದಲ್ಲಿ ಬರ್ತದೆ. ವಸುದೇವ ಕೃಷ್ಣನನ್ನ ಕರೆದುಕೊಂಡು ಹೋಗಿ ಗೋಕುಲದಲ್ಲಿ ಬಿಡಬೇಕು. ಆದರೆ ಅವ ಹೇಳ್ತಾನೆ, ಕಂಸನಿಂದ ಇಷ್ಟು ದಿಗ್ಬಂಧನ, ಕತ್ತಲೆ ಬೇರೆ, ಬೀಗ ಬೇರೆ ಜಡಿದಿದೆ, ಯಮುನೆ ತುಂಬಿ ಹರಿತಾ ಇದ್ದಾಳೆ, ನಿನ್ನನ್ನ ಕರೆದುಕೊಂಡು ಹೋಗಿ ಯಶೋದೆಯ ಪಕ್ಕದಲ್ಲಿ ಮಲಗಿಸು ಅಂತ ಹೇಳ್ತಾ ಇದ್ದೀಯಾ? ಇದು ಸಾಧ್ಯವಾ ಅಂತ. ಆಗ ಕೃಷ್ಣ ಒಂದು ಒಳ್ಳೆಯ ಉಪಾಯವನ್ನು ಕೊಡ್ತಾನೆ. ನನ್ನನ್ನ ತಕೊಂಡು ಹೋಗ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಸ್ವಾಮಿ, ಅದೇ ಕಷ್ಟ ಆಗಿದೆ. ನಿನ್ನನ್ನ ತಲೆಯಲ್ಲಿ ಇಟ್ಟುಕೊಂಡು ಹೋಗೋದೇ ತುಂಬಾ ಕಷ್ಟ. ಅದಕ್ಕೆ ನನಗೊಂದು ಉಪಾಯ ಹೇಳು ಅಂತ ವಸುದೇವ ಕೇಳ್ತಾನೆ. ಸತ್ವಂ ವಿಶುದ್ಧಂ ವಸುದೇವ ಸಂಗೀತಂ ಅಂತ ಹೇಳಿದ ಹಾಗೆ ನಮ್ಮ ಒಳಗಿರತಕ್ಕಂತಹ ಸತ್ವ ಗುಣ ಪ್ರಶ್ನೆ ಮಾಡ್ತಾ ಇದೆ. ಏನು ಅಂತ, ಕೃಷ್ಣನನ್ನ ತಲೆಯ ಮೇಲೆ ಇಟ್ಟುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಇರುವ ಪ್ರಶ್ನೆ. ಬೇಡಾದ ಲೌಕಿಕ ವಿಚಾರಗಳೆಲ್ಲ ತಲೆಯಲ್ಲಿ ಇರ್ತವೆ. ಆದರೆ ಕೃಷ್ಣನನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ಅದು ಕಷ್ಟ. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ ನೋಡಿ. ಪ್ರಾರಂಭದಲ್ಲಿ ಭಗವದ್ಗೀತೆ ಮಾತನಾಡಿದ್ದು ಏನು ಅಂತ, ಧೃತರಾಷ್ಟ್ರ ಉವಾಚ. ಆದರೆ ಆಶ್ಚರ್ಯ ಏನಂದ್ರೆ, ಭಗವದ್ಗೀತೆ ಮಾತನಾಡೋದಕ್ಕಿಂತ ಪೂರ್ವದಲ್ಲಿ ಧೃತರಾಷ್ಟ್ರನೇ ಮೊದಲಿಗೆ ಮಾತಾಡಿದ್ದು. ಆಶ್ಚರ್ಯ, ಧೃತರಾಷ್ಟ್ರ ಪ್ರಶ್ನೆ ಕೇಳಿದ ಅಷ್ಟೇ. ಆಮೇಲೆ ಯಾವಾಗ ಭಗವದ್ಗೀತೆ ಮಾತನಾಡ್ಲಿಕ್ಕೆ ಶುರು ಮಾಡಿದೋ 701 ಶ್ಲೋಕ ಮುಗಿಯುವ ತನಕವೂ ಕೂಡ ಧೃತರಾಷ್ಟ್ರ ಬಿಟ್ಟಕ್ಕಲಿಲ್ಲ. ಅಂದ್ರೆ ಧೃತರಾಷ್ಟ್ರನಿಗೆ ಪ್ರಶ್ನೆ ಕೇಳಲಿಕ್ಕೆ ಆಗಲಿಲ್ಲ. ನಾನು ಒಂದು ಪ್ರಶ್ನೆ ಕೇಳಿದೆ, ಭಗವದ್ಗೀತೆ ಪೂರ್ತಿ ಉತ್ತರ ಕೊಟ್ಟು ಬಿಡ್ತು, ಮುಂದೆ ನನಗೆ ಪ್ರಶ್ನೆನೇ ಇಲ್ಲ. ಅದು ಎಂತಹ ಪ್ರಶ್ನೆ ಕೇಳಿದ. ಆ ಕೇಳುವ ಮೊದಲನೇ ಪ್ರಶ್ನೆಯೇ ಅದ್ಭುತವಾಗಿದೆ. ಅದು ಒಗಟಾಗಿದೆ. ಅವನು ಹೇಳ್ತಾನೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಮತ್ತೆ ಸಮವೇತಾಯು ಉತ್ಸವ ಮಾಮಕ ಪಾಂಡವಾಶ್ಚೈವ ಕಿಮು ಕುರುವತ ಸಂಜಯ ಅಂತ. ಅಂದ್ರೆ ಇಲ್ಲಿ ಒಳಗಿನ ಅರ್ಥ ಏನು ಅಂದ್ರೆ, ಮಾಮಕಾಹ ನನ್ನ ಒಳಗೆ ಇರುವಂತಹ ಸಾತ್ವಿಕ ಗುಣಗಳು ಅನ್ನಬೇಕಾಗಿತ್ತು. ಅದನ್ನ ತಪ್ಪಾಗಿ ಹೇಳಿದ. ಏನು ಅಂತ, ಮಾಮಕಾಹ ಅಂತ ಒಳ್ಳೆ ಗುಣಗಳನ್ನು ಹೇಳೋದು ಬಿಟ್ಟು ಕೌರವರನ್ನ ನನ್ನವರು ಅಂತ. ಅದು ನಮ್ಮ ಯಾಕೆ ಹಾಗೆ ಹೇಳಿದ್ರು ಗೊತ್ತಿರ್ಲಿಲ್ವಾ? ಗೊತ್ತು. ನಾವೆಲ್ಲ ಮಾಡೋದನ್ನೇ ಹೇಳ್ತಾ ಇದ್ದಾರೆ. ನಮಗೆ ದುರ್ಗುಣಗಳ ಮೇಲೆ ಇರುವಷ್ಟು ವ್ಯಾಮೋಹ ಸದ್ಗುಣಗಳ ಮೇಲೆ ಇಲ್ಲ. ಆದ್ದರಿಂದ ಸದ್ಗುಣಗಳನ್ನು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತೇನಾದರೂ ಸಮಾಜದಲ್ಲಿ ನೀವು ನೋಡಬಹುದು, ಅವನು ಮಡಿ ಮಾಡ್ತಾನೆ ಅಂತಂದ್ರೆ ಅವನ ಹತ್ರ ಸೇರಿಸಲಿಕ್ಕೆ ಯೋಚನೆ ಮಾಡ್ತೇವೆ. ಅಯ್ಯೋ, ಅವರು ತುಂಬಾ ಮಡಿ ಮಾಡ್ತಾರಪ್ಪ, ನಮ್ಗೆಲ್ಲ ಸೆಟ್ ಆಗಲ್ಲ. ಇವರು ನೋಡಿ ಹೇಗೆ ಬೇಕಾದ್ರೂ ಊಟ ಮಾಡ್ತಾರೆ, ಇವ್ರು ಬೇಕಾದ್ರೆ ನಮ್ಮ ಮನೆಯಲ್ಲಿ ಇಟ್ಬಿಡ್ಬೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಮಡಿ ಮಾಡ್ತಾನೆ ಅಂತಂದ್ರೇನೆ ಅವನನ್ನು ದೂರ ಇಡುವಂತಹದ್ದು. ಇದು ಎಲ್ಲಿಂದ ಬಂತು? ಧೃತರಾಷ್ಟ್ರನಿಂದ ಬಂತು. ಯಾಕೆ ಧೃತರಾಷ್ಟ್ರ ಅಂದ್ರೆ ಯಾರು? ಧೃತರಾಷ್ಟ್ರ ಅಂದ್ರೆ ದುರ್ಯೋಧನ ಅಪ್ಪ. ಹಾಗಾದ್ರೆ
ದುರ್ಯೋಧನ ಜನಕ ಉವಾಚ ಅಂತ ಹೇಳ್ಬೋದಾಗಿತ್ತಲ್ಲ, ಅದ್ಯಾಕೆ ಧೃತರಾಷ್ಟ್ರ ಉವಾಚ ಅಂತ ಹೇಳಿದ್ರು? ಹಾಗಲ್ಲ, ಅವನು ಬರೀ ಕುರುಡ ಅಲ್ಲ, ಹುಟ್ಟು ಕುರುಡ. ಅದಕ್ಕೋಸ್ಕರ ಹುಟ್ಟು ಕುರುಡ ಅಂತ ಹೇಳ್ಬೋದಾಗಿತ್ತಲ್ಲ, ಜನ್ಮಾಂಧ ಉವಾಚ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಧೃತರಾಷ್ಟ್ರ ಯಾಕೆ? ನಮ್ಮ ಉತ್ತರ ಹೇಗಿರಬೇಕು ಅಂದ್ರೆ ಮತ್ತೆ ಪ್ರಶ್ನೆ ಕೇಳುವ ಹಾಗಿರಬಾರ್ದು. ಇದೇ ಶ್ರೀಮದಾಚಾರ್ಯ ಸ್ಟೈಲ್. ಅಲ್ಲಿ ಹೇಳ್ತಾರೆ, ನಿಮಗೇನಾಗ್ತದೆ, ಹುಟ್ಟು ಕುರುಡ ಮಾತಾಡಿದಂದ್ರೆ ಅವನು ಯಾರು ಅಂತ. ಮತ್ತೆ ದುರ್ಯೋಧನ ಅಪ್ಪ ಅನ್ಬೇಕು, ಯಾಕೆ ಹುಟ್ಟು ಕುರುಡ ಆದ? ಮತ್ತೆ ತಿರ್ಗ ಉತ್ತರ ಕೊಡ್ಬೇಕು. ಎಲ್ಲದಕ್ಕೂ ಉತ್ತರ ಏನು? ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ ಅಂದ್ರೆ ಏನು? ರಾಷ್ಟ್ರ ಅಂದ್ರೆ ಜಗತ್ತು, ಅದರಲ್ಲಿ ಧೃತ ಅಂದ್ರೆ ಅದನ್ನೆಲ್ಲ ತಲೆಯಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದಾನೆ. ಇಡೀ ಜಗತ್ತನ್ನ ತಲೆಯಲ್ಲಿ ತುಂಬಿಸ್ಕೊಂಡಿದ್ದಾನೆ. ಯಾವುದನ್ನು ತುಂಬಿಸ್ಕೋಬೇಕೋ ಅದೇ ತಲೆಯಲ್ಲಿ ಇಲ್ಲ. ಆದ್ದರಿಂದ ಧೃತರಾಷ್ಟ್ರ. ಇವತ್ತು ನಮ್ಗೆಲ್ಲ ಮಡಿನ ಕಂಡ್ರೆ ಅಲರ್ಜಿ, ದೇವರನ್ನು ಕಂಡ್ರೆ ಅಲರ್ಜಿ, ದೇವರನ್ನು ನಂಬುವವರನ್ನ ಕಂಡ್ರೆ ಅಲರ್ಜಿ, ಜ್ಞಾನಿಗಳನ್ನು ಕಂಡ್ರೆ ಅಲರ್ಜಿ. ಯಾಕೆ? ಒಂದೇ ಕಾರಣ. ಯಾಕೆ ಅಂದ್ರೆ ನಮ್ಗೆ ಅದನ್ನು ಕಂಡ್ರೆ ಅಲರ್ಜಿ ಯಾಕೆ ಅಂತ ಹೇಳಿದ್ರೆ, ನಾವು ಇಡೀ ಪ್ರಪಂಚದ ಜ್ಞಾನವನ್ನು ತಲೆಯಲ್ಲಿ ಇಟ್ಕೊಂಡಿದ್ದೇವೆ, ದೇವರನ್ನ ಬಿಟ್ಟು. ಧೃತರಾಷ್ಟ್ರ ನಾವೇನ್ ಮಾಡ್ಬೇಕು? ಭಗವದ್ಗೀತೆ ಓದ್ಬೇಕು, ಆವಾಗಲೇ ಉತ್ತರ ಸಿಗೋದು. ಏನು ಹೇಳುತ್ತೆ? ಅದಕ್ಕೆ ಹೇಳ್ತಾರೆ ಶ್ರೀಮದ್ ಆಚಾರ್ಯರ ಮಾತು ಎಷ್ಟು ಅದ್ಭುತ ನೋಡಿ. ಭಾಗವತದಲ್ಲೂ ಆ ಸಂದೇಶ. ಅದಕ್ಕೆ ಹೇಳಿದ ವಸುದೇವ ಹೇಳ್ತಾನೆ, ಧೃತರಾಷ್ಟ್ರ ಹೇಳದ್ ಬಿಡಿ, ವಸುದೇವ ಹೇಳ್ತಾನೆ, ನಿನ್ನನ್ನ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗ ಹೇಳ್ತಾನೆ, ನನ್ನನ್ನ ತಲೆಯಲ್ಲಿ ಇಟ್ಕೋಬೇಕಾದ್ರೆ ಒಳ್ಳೆ ಉಪಾಯ ಏನು? ಬಿದುರಿನ ಬುಟ್ಟಿಯನ್ನ ತಲೆಯಲ್ಲಿ ಇಟ್ಟುಕೋ, ಅದ್ರೊಳಗೆ ನನ್ನ ಸುಲಭವಾಗಿ ಇಟ್ಕೋಬಹುದು. ಅಲ್ಲ, ಬಿದುರಿನ ಬುಟ್ಟಿ ಇಟ್ಕೊಂಡ್ರೆ ಅಂತ ಭಾಗವತದಲ್ಲಿ ಅದಕ್ಕೆ ಹೇಳೋದು, ಎಲ್ಲರಿಗೂ ಉತ್ತರ ಇದೆ. ಅರ್ಥೈಸಿಕೊಳ್ಳುವ ಕ್ರಮದಲ್ಲಿ ಅರ್ಥೈಸಿಕೊಳ್ಬೇಕು. ಏನು ಅಂದ್ರೆ, ಆ ಬಿದುರಿನ ಬುಟ್ಟಿ ಅಂದ್ರೆ ಏನು? ಅದನ್ನ ಭಾಗವತದಲ್ಲಿ ಹೇಳುವಾಗ ಗಿಡ ಮರಗಳ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಅರ್ವಾಕ್ ಶ್ರೋತಸ್ಸು, ತಿರ್ಯಕ್ ಶ್ರೋತಸ್ಸು, ಉತ್ ಶ್ರೋತಸ್ಸು ಅಂತೆಲ್ಲ ಅಲ್ಲಿ ಹೇಳುವಾಗ ಗಿಡ ಮರಗಳ ಸೃಷ್ಟಿಯನ್ನು ಹೇಳ್ತಾರೆ. ಆ ಗಿಡ ಮರಗಳ ಸೃಷ್ಟಿಯನ್ನು ಹೇಳುವಾಗ ವನಸ್ಪತಯ, ಓಷಧಯ, ಲತಾಹ, ತ್ವಕ್ಸಾರಾಹ, ವೀರುದಾಹ, ಧ್ರುಮಾಹ ಅಂತ 6 ವಿಧವಾದ ಬಗೆ ಹೇಳ್ತಾರೆ. ಆ 6 ವಿಧದಲ್ಲಿ ಹೇಳುವಾಗ ತ್ವಕ್ಸಾರಾಹ ಅಂತ ಒಂದು, ಅದರಲ್ಲಿ ವನಸ್ಪತಿ, ಓಷಧ ಎಲ್ಲ ಬಿಡಿ, ತ್ವಕ್ಸಾರಾಹ ಅಂತ ತೊಗಟೆಯಲ್ಲಿ ಸಾರ. ಏನು ಹಾಗಂದ್ರೆ, ನಾವೇನ್ ತಿಳ್ಕೊಂಡಿದ್ವಿ, ಮೇಲೆ ಮಾತ್ರ, ಒಳಗಡೆ ಏನಿಲ್ಲ. ವ್ಯಾಖ್ಯಾನಕಾರ ಹೇಳ್ತಾರೆ, ಒಳಗಡೆ ಇದೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಳಗಡೆ ಏನಿದೆ. ಏನು ಇಲ್ದಿದ್ರೆ ತೊಗಟೆ ಅಷ್ಟು ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗಾದ್ರೆ ಒಳಗಡೆ ಒಂದಿದೆ, ಅದಕ್ಕೆ ತೊಗಟೆಯಲ್ಲಿ ಸಾರ ಬಂದಿದೆ. ಯಾವುದದು? ಗಟ್ಟಿಯಾದ ಗಾಳಿ. ಆ ಗಾಳಿ ಅಂದ್ರೆ ಯಾರು? ವಾಯುದೇವರು. ಆ ವಾಯುದೇವರು ಒಳಗಡೆ ಇದ್ದದ್ದರಿಂದ ತೊಗಟೆಗೆ ಸಾರ ಬಂದದ್ದು, ತ್ವಕ್ಸಾರಾಹ ಅಂತ. ಆದ್ದರಿಂದ ಅದಕ್ಕೆ ಯಾರವರು? ಮಡಿಯಾದ ಆಡು ಒಳಗಡೆ ಇದ್ದಾರೆ. ಆದ್ದರಿಂದ ಇವತ್ತು ನೀವು ನೋಡ್ಬೋದು, ಮಡಿ ಕೋಲು ಅಂತ ಎಲ್ಲಾ ಕಡೆ ಹಾಕ್ಬೇಕಾದ್ರೆ ಆ ಬಿದುರಿನ ಗಿಡದ್ದೇ ಯಾಕೆ ಹೇಳಿದ್ರೆ, ಮಡಿಯಾದ ಆಡು ಒಳಗಿದ್ದಾನೆ. ಆದ್ದರಿಂದ ಹಾಗಾದ್ರೆ ಆ ಗಿಡದೊಳಗೆ ಯಾರಿರ್ತಾರೆ? ವಾಯುದೇವರು ಇರ್ತಾರೆ. ಅದಕ್ಕೆ ನೋಡಿ, ಮೊರದ ಬಾಗಿಣ ಕೊಡುವಾಗ ಆ ಮೊರದಲ್ಲಿ ಮುಖ್ಯವಾಗಿ ವಾಯುದೇವರಿದ್ದಾರೆ ಅಂತ ಚಿಂತನೆ ಮಾಡಬೇಕಂತೆ. ಹೀಗೆ ಆ ಮೊರದಲ್ಲಿ ಇದಕ್ಕೆ ಬೆಂಕಿ ಬೀಳಬಾರದು. ಬೆಂಕಿಗೆ ಯಾವುದೇ ಸೌದೆಯನ್ನು ಹಾಕಿ, ಬಿದುರಿನ ಸೌದೆಯನ್ನು ಹಾಕಿ ಬಿಟ್ರೆ ಮತ್ತೆ ಅದಕ್ಕೆ ಹಾಲಿನಲ್ಲಿ ಮುಳುಗಿಸಿಡಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಎಲ್ಲ ಹೇಳ್ತಾರೆ. ಹಾಗಾಗಿ ಅನೇಕ ಮಾತುಗಳು ಇವತ್ತು ನೀವು ನೋಡ್ಬೋದು. ಹೋಮಾದಿಗಳನ್ನ ಮಾಡಬೇಕಾದ್ರೆ ಮಾವಿನ ಗಿಡದ ಮರವನ್ನ ಹೋಮಕ್ಕೆ ಹಾಕಬಾರದು ಅಂತೇಳಿ, ಹಲಸಿನದ್ದೇ ಶ್ರೇಷ್ಠ. ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಇವತ್ತು ಎಲ್ಲಿಯ ತನಕ ಅಂತ ಹೇಳಿದ್ರೆ, ಹಲಸಿನ ಮರದ ಬಾಗಿಲನ್ನ ಮಾಡಿದ್ರೆ ಆ ಮನೆಯಲ್ಲಿ ದುಷ್ಟ ಶಕ್ತಿಗಳು ಪ್ರವೇಶ ಮಾಡಲ್ಲ. ಹೊಸ್ತಲು ಪೂಜೆ ಮಾಡ್ತೀವಿ, ಆ ಹೊಸ್ತಲು ಹಲಸಿನ ಗಿಡದ್ದಾಗಿದ್ರೆ ದುಷ್ಟ ಶಕ್ತಿಗಳ ಪ್ರವೇಶವೇ ಇಲ್ಲಂತೆ. ಅಷ್ಟರ ಮಟ್ಟಿಗೆ ಪವರ್ ಇದೆ. ನಾವು ಚೆನ್ನಾಗಿ ಕಾಣಬೇಕು ಅಂತ ಸಾಗವಾನಿ, ಬೀಟೆ, ಅದು ಇದು ಎಲ್ಲ ಹಾಕ್ತೇವೆ. ಅಲ್ಲಿಗೆ ಆ ಪವರ್, ಇದರೊಳಗಿರುವ ಪವರ್ ಇನ್ಯಾವುದ್ರಲ್ಲೂ ಇಲ್ಲ. ಇವತ್ತು ದೇವರ ಮಂಟಪ ಮಾಡಿಸ್ಬೇಕಾದ್ರೆ ಹಲಸಿನ ಹಲಿಗೆಯಲ್ಲೇ ಮಾಡಬೇಕು. ಅದಕ್ಕಿಂತಲೂ ಹೇಳಬೇಕು ಅಂದ್ರೆ, ಗಂಡ ಹೆಂಡತಿಗೆ ಮಲಗಲಿಕ್ಕೆ ಮಂಚ ಮಾಡ್ತಾರಲ್ಲ, ಅದು ಹಲಸಿನ ಹಲಿಗೆಯಲ್ಲಿ ಮಾಡಿದ ಮಂಚದಲ್ಲಿ ಗಂಡ ಹೆಂಡತಿ ಮಲಗಿದ್ರೆ ಡಿವೋರ್ಸ್ ಕೇಸೇ ಆಗಲ್ಲ. ಇವತ್ತು ಸಮಾಜಕ್ಕೆ ಅದು ಬೇಕು.
ಯಾಕೆಂದ್ರೆ ಮದುವೆ ಮಾಡಿಕೊಂಡು ವಾರದಲ್ಲೇ ಮತ್ತೆ ಡಿವೋರ್ಸ್. ಏನ್ರಿ ಮದುವೆ ಆಗಿ ಚೆನ್ನಾಗಿದ್ದಿರೋ ಬಿಟ್ಟಾಯ್ತು, ಇನ್ನೊಂದು ಹಿಡ್ಕೊಂಡು ಆಯ್ತು ಅಂತ. ಅಲ್ಲಿ ತನಕ ಏನು ಮಾತಾಡೋ ಕ್ವಶನ್ ಏನ್ ಕೇಳಬೇಕು ಅಂತ ಗೊತ್ತಿಲ್ಲ. ಏನ್ ಕೇಳಿದ್ರು ಭಯ. ಮದುವೆ ಚೆನ್ನಾಗಿದ್ದೀರಾ ಅಂದ್ರೆ ಬಿಟ್ಟಾಯ್ತು ಅಂತಾರೆ. ಬಿಟ್ಟಾಯ್ತು ಅಂತ ಕೇಳಿದ್ರೆ ಏನ್ರಿ ಅಷ್ಟು ನಿಮಗೆ ಬೇಜಾರವಾಗಿ, ಹೀಗೆಲ್ಲ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಆ ಮರದ ತಾಕತ್ತು. ಹಾಗೆ ಈ ಬಿದುರಿನ ಗಿಡದ ವಿಚಾರವನ್ನು ಹೇಳುವಾಗ ಸಾಕ್ಷಾತ್ ವಾಯುದೇವರು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಈ ಬಿದಿರಿನ ಬುಟ್ಟಿಯನ್ನ ತಲೆಯಲ್ಲಿ ಇಟ್ಟುಕೋ, ಅದರೊಳಗೆ ನಾನು ಚೆನ್ನಾಗಿ ಕೂತ್ಕೊಂತೀನಿ. ಆ ಬಿದಿರಿನ ಗಿಡ ಅಂದ್ರೆ ಯಾವುದು? ವಾಯುದೇವರು. ವಾಯುದೇವರ ಬುಟ್ಟಿ ಅಂದ್ರೆ ಯಾವುದು? ವಾಯುದೇವರಿಂದ ನಿರ್ಮಿತವಾದ ಬುಟ್ಟಿ ಅಂದ್ರೆ 37 ಸರ್ವಮೂಲ ಗ್ರಂಥಗಳು. ಇದನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ಕೃಷ್ಣ ನೀವು ಬೇಡ ಅಂದ್ರೆ ಕೂತ್ಕೊಂಡಿರ್ತಾನೆ, ನೀವಾಗೇ ಇಳಿಸ್ಬೇಕಷ್ಟೇ, ತಾನಾಗಿ ಇಳಿಯಲ್ಲ. ಅಷ್ಟರ ಮಟ್ಟಿಗೆ ತಲೆಯಲ್ಲಿ ಭಗವಂತ ನಮ್ಮ ತಲೆಯಲ್ಲಿ ಕೂಡಬೇಕಾದ್ರೆ ಮಾಡಬೇಕಾದ್ದೇನು? ಸರ್ವಮೂಲವನ್ನು ಮೊದಲು ತಲೆಯಲ್ಲಿ ತುಂಬಿಸ್ಕೋಬೇಕು. ಎಷ್ಟು ಅದ್ಭುತವಾದ ಚಿಂತನೆ ಅಂದರೆ ನೋಡಿ, ಅವನ ತಲೆಯಲ್ಲಿ ಇಟ್ಕೊಳ್ಳೋ ತನಕ ಯಮುನೆ ದಾರಿ ಬಿಟ್ಟಿದೆ, ಮಳೆ ತೊಂದರೆ ಕೊಡ್ಲಿಲ್ಲ, ಬಾಗಿಲು ತಕ್ಕೊಂಡ್ಬಿಡ್ತು. ಎಂತೆಂತ ಆನೆ ಸೊಂಡಿಲ ಗಾತ್ರದ ಚೈನ್ ಹಾಕಿದ್ರು, ಆನೆ ಗಾತ್ರದ ಬೀಗ, ಅವೆಲ್ಲವೂ ತಕ್ಕೊಂಡ್ಬಿಡ್ತು. ಯಾವುದರ ಪ್ರತಿಬಂಧಕವೂ ಇಲ್ಲದೆ ಯಶೋದೆಯ ಪಕ್ಕದಲ್ಲಿ ಹೋದ ಮೇಲೆ ಮತ್ತೆ ಯಾಕೆ ಅಲ್ಲಿ ಇಟ್ಟ? ಆ ಯಶೋದೆಯನ್ನ ನೋಡಿದ ಕೂಡಲೇ, ಯಶೋದೆಯ ಪಕ್ಕದಲ್ಲಿರ್ತಕ್ಕಂಥ ಹೆಣ್ಣನ್ನ ನೋಡಿದ ಕೂಡಲೇ ವಸುದೇವನ ಮನಸ್ಸು ಚಂಚಲವಾಯಿತಂತೆ. ಸಂಪತ್ತು ಬಂದಾಗ ಮಾತ್ರ ಚಂಚಲವಾಗುತ್ತೆ, ಅಲ್ಲಿ ತನಕ ಚಂಚಲವಾಗೋದಿಲ್ಲ. ಅದರಿಂದ ಸಹಿತವಾದ ಜ್ಞಾನ ಬೇಕು ಅಂದ್ರೆ ಅದಕ್ಕೆ ವಾಯುದೇವರೇ ಕಾರಣ. ಸಪ್ತ ಜನ್ಮ ಭವೇದ್ ವಿಪ್ರಹ ಧನಾಢ್ಯೋ ವೇದವ. ಇವತ್ತು ಹೋಮ ನಡೆದಿದೆ, ಆ ಹೋಮದಲ್ಲೇ ಹೇಳ್ತಾರೆ 7 ಜನ್ಮದಲ್ಲಿ ಸಂಪತ್ತಿನಿಂದ ಸಹಿತವಾದ ಶಾಸ್ತ್ರಜ್ಞಾನ ಬರಬೇಕು, ಅದು 7 ಜನ್ಮದಲ್ಲಿ. ಅಂತ ವಾಯುದೇವರಿಂದ ಮಾತ್ರ ಸಾಧ್ಯ ಅನ್ನುವ ತತ್ವವನ್ನ ಅಲ್ಲಿ ತಿಳಿಸಿದಂತೆ ಕೃಷ್ಣ ನನ್ನ ತಲೆಯಲ್ಲಿ ಇಟ್ಟುಕೊಂಡು ಹೋದ. ಯಾವ ಪ್ರತಿಬಂಧಕಗಳು ನಮಗೆ ಆಗಲಿಲ್ಲ ಅಂತ. ಹೀಗೆ ಶ್ರೀಮದ್ ಆಚಾರ್ಯರ ಒಂದೊಂದು ಮಾತುಗಳನ್ನ ನಾವು ಚಿಂತನೆ ಮಾಡಿದರೆ, ಶ್ರೀಮದ್ ಆಚಾರ್ಯರ ಮಾತಿನ ಒಳಗಿಡನ ತತ್ವವನ್ನು ನಾವು ತಿಳ್ಕೊಂಡ್ರೆ, ಇವತ್ತು ನೀವು ನೋಡಬಹುದು ಬೇರೆ ಮತದಲ್ಲಿ ಆ ಮತವನ್ನ ಓದಿದ ನಂತರ ಮಧ್ವರಾಯರ ಮತವನ್ನ ಓದಿದಾಗ ಅದು ಸರಿ ಇಲ್ಲ, ಇದೇ ಸರಿ ಇದೆ, ನಾವು ಇದಕ್ಕೆ ಕನ್ವರ್ಟ್ ಆಗ್ತೇವೆ ಎಷ್ಟೋ ಕೇಳ್ತೇವೆ. ಅದೇ ಮಧ್ವ ಮತವನ್ನ ಓದಿದ ನಂತರ ಅವ ಬೇರೆ ಮತವನ್ನ ಓದಿ ಇದೇ ಚೆನ್ನಾಗಿದೆ ಅಂತ ಇದನ್ನು ಬಿಟ್ಟು ಅದಕ್ಕೆ ಹೋದ ಒಂದು ಉದಾಹರಣೆ ಎಲ್ಲೆಲ್ಲೆಲ್ಲೆಲ್ಲೇ ಹುಡುಕಿದ್ರು ಸಿಗೋದಿಲ್ಲ. ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸ್ಯಾಗಮ ಏವಹಿ. ಅದಕ್ಕೆ ಹೇಳ್ತಾರೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಮಧ್ವ ಸಿದ್ಧಾಂತವನ್ನ ಬಿಟ್ಟ ಅಂದ್ರೆ ಇವತ್ತು ಒಂದು ಸಣ್ಣ ಭಕ್ತಿ ಮಾಡಬೇಕಾದರೂ ಕೂಡ ಅದಕ್ಕೆ ಹೇಳ್ತಾರೆ ಆ ಭಕ್ತಿ ಅಂದ್ರೆ ಏನು ಅಂತ. ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕಾಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ. ಇಷ್ಟೆಲ್ಲ ಹೇಳೋದನ್ನ ವಿಜಯರಾಯರ ಮಾತಿನಲ್ಲಿ ಮಧ್ವ ಮತದ ಪೊಂದದವನ ಭಕ್ತಿಯಾತಕೆ ಊರ್ಧ್ವ ಪುಂಡ್ರ ತಿದ್ದದವನ ಕರ್ಮ ವ್ಯಾತಕೆ. ಒಂದೇ ಮಾತನ್ನು ಇಷ್ಟನ್ನು ಹಿಡ್ಕೊಂಡು ಒಂದು ಮಾತಿನಲ್ಲಿ ಹೇಳಿದ್ರು, ನಿಮಗೆ ಭಕ್ತಿ ಮಾಡಬೇಕಾ ಮಧ್ವ ಮತಕ್ಕೆ ಬನ್ನಿ. ಮಧ್ವ ಮತಕ್ಕೆ ಬಂದ್ರೆ ಮಾತ್ರ ನಿಜವಾದ ಭಕ್ತಿ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಇವತ್ತಿನ ದಿನ ಎಷ್ಟು ಪರಮ ಪವಿತ್ರವಾಗಿರತಕ್ಕಂತಹ ದಿನ ಅಂದ್ರೆ ಶ್ರೀಮದ್ ಆಚಾರ್ಯರು ಅದಕ್ಕೆ ಹೇಳ್ತಾರೆ, ನೀವು ಉಡುಪಿಗೆ ಬಂದ್ರೆ ಗೊತ್ತಾಗ್ತದೆ. ಅಲ್ಲಿ ವಾದಿರಾಜರು ಹೇಳಿದ ಮಾತು ಇಲ್ಲಿ ದೃಶ್ಯ ರೂಪರಾಗಿ ದೃಶ್ಯೇತು ಬದರಿ ತಟೆ ಅಂತ. ಬದರಿ ತಟದಲ್ಲಿ ಇವತ್ತಿಗೂ ಶ್ರೀಮದ್ ಆಚಾರ್ಯರು ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ನಮಗೆ ಕಾಣಿಸೋದಿಲ್ಲ. ಅದೃಶ್ಯ ರೂಪರಾಗಿ ರೌಪ್ಯ ಪೀಠೆ, ಇವತ್ತಿಗೂ ಅದೃಶ್ಯ ರೂಪರಾಗಿ ರೌಪ್ಯ ಪೀಠದಲ್ಲಿ ಇವತ್ತೇನು ಮಧ್ವಾಚಾರ್ಯರು ಅದೃಶ್ಯವಾದ ಸ್ಥಳ ಅಂತಿದೆ, ಆ ಸ್ಥಳದಲ್ಲಿ ಇವತ್ತಿಗೂ ಶ್ರೀಮದ್ ಆಚಾರ್ಯರು ನೆಲೆಸಿದ್ದಾರೆ ಅಂತ. ಅಲ್ಲಿ ಒಂದು ಈ ಪಲಿಮಾರು ಮಠದ ಯತಿಗಳು ಒಂದು ಪ್ರತಿಮೆಯನ್ನ ಮಧ್ವಾಚಾರ್ಯ ಏನಿಲ್ಲ ಗರ್ಭಗುಡಿ ಒಳಗೆ ಪ್ರತಿಮೆಯನ್ನು ಇಡಬೇಕು ಅಂತ ಹೋದರೆ ನನ್ನ ತಲೆ ಮೇಲೆ ಯಾಕೆ ಭಾರ ಹೊರಿಸ್ತೀರಿ ಅಂತ ರಾತ್ರಿ ಸ್ವಪ್ನ ಬಿದ್ದ ಕೂಡಲೇ ಮಾಡಿಸಿದ ಪ್ರತಿಮೆಯನ್ನ ಸೈಡಿಗಿಳಿಸಿಬಿಟ್ಟು
ಆ ಖಾಲಿ ಬಿಟ್ಟರು. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇವತ್ತಿಗೂ ಅದು ಇತಿಹಾಸ ದಾಖಲಾಗಿದೆ. ಹಾಗಾಗಿ ಇವತ್ತಿಗೂ ಶ್ರೀಮದಾಚಾರ್ಯರ ಸಂಪೂರ್ಣ ಸನ್ನಿಧಾನ ಅಲ್ಲಿ ನೆಲೆಸಿದೆ ಅಂತ. ಶ್ರೀಮದಾಚಾರ್ಯರ ಮೊನ್ನೆ ಉಡುಪಿಯಲ್ಲಿ ಒಂದು ಪ್ರಸಂಗ ನಡೆಯಿತು. ಏನು ಅಂತಂದ್ರೆ ಆ ಅಷ್ಟಮಂಗಲ ಪ್ರಶ್ನೆ ಕೇಳುವಂತಹ ಒಂದು ಪ್ರಸಂಗ. ಯಾಕೆ ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಇಷ್ಟು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಗಿಡವನ್ನ ತಲೆ ಕೆಳಗೆ ಕಾಲ ಮೇಲೆ ಮಾಡಿದ ನಟ್ಟಂತ ಗಿಡ ಇವತ್ತು ನಮಗೆ ಕಾಣಿಸ್ತಾ ಇಲ್ಲ. ಒಂದು ಕಾಲದಲ್ಲಿ ಇತ್ತು, ಇವತ್ತಿಲ್ಲ. ಇದು ಯಾಕೆ ಅಂದ್ರೆ ಶ್ರೀಮದಾಚಾರ್ಯರ ಮತ್ತೆ ಜ್ಞಾನ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಅರ್ಥವ ಅಂತ ಅಷ್ಟ ಯತಿಗಳು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದ ಉತ್ತರ ಏನು ಅಂದ್ರೆ, ಮತ್ತೆ ಕೆಲವೇ ದಿನಗಳಲ್ಲಿ ಅಲ್ಲಿ ಮತ್ತೆ ಆ ಗಿಡ ಚಿಗುರುತ್ತೆ. ಯಾಕೆ ಅಂತ ಕೇಳಿದ್ರೆ ನೀವು ಮಾಡಬೇಕಾದಿಷ್ಟೇ. ಏನು ಅಂದ್ರೆ ಅಷ್ಟಮಠದವರು ಕೂಡ ಈ ಏನು ತೀರ್ಥಾನಂ ಪಂಚಕೆ ಸ್ನಾತ್ವ ಕೃತ್ವ ದುರ್ಗಾವಲೋಕನಂ ಅಂತ ಏನು ಹೇಳಿದ್ದಾರೆ, ಆ 4 ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಆ 5 ತೀರ್ಥದ ನೀರನ್ನು ತಂದು ಈ ಗಿಡ ಎಲ್ಲಿದೆಯೋ ಅಲ್ಲಿ ನೀವು ಹಾಕಿದರೆ, ಅಷ್ಟಮಠದವರು ಹಾಕಿದರೆ ಕೆಲವೇ ದಿನಗಳಲ್ಲಿ ಮತ್ತೆ ಚಿಗುರುತ್ತೆ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂತು ಅಂತ. ಅದಕ್ಕೆ ಮೊನ್ನೆ ದಿವಸ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಒಬ್ಬೊಬ್ಬರೇ ಮಠದವರು 5 ತೀರ್ಥದಲ್ಲಿ ಸ್ನಾನ ಮಾಡಿ ಆ ನೀರನ್ನು ತಂದು ಅದಕ್ಕೆ ಅಭಿಷೇಕವನ್ನು ಮಾಡಿದರೆ ಪುನಃ ಚಿಗುರುತ್ತೆ ಅಂತ. ಆ ಮಾತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬರಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರ ಸನ್ನಿಧಾನ ಎಷ್ಟಿದೆ ಅಂತ ಇವತ್ತಿಗೂ ನೀವು ನೋಡಬಹುದು. ಉಡುಪಿಯ ಕ್ಷೇತ್ರ, ಪಾದಕ ಕ್ಷೇತ್ರ, ಶ್ರೀಮದ್ ಆಚಾರ್ಯರ ಆ ಪಾದದ ಚಿಹ್ನೆ ಇರತಕ್ಕಂತಹ ಜಾಗ, ವಿಮಾನಗಿರಿ ಆ ತಾಯಿ ಇರತಕ್ಕಂತಹ ಜಾಗ, ಆ ತೀರ್ಥಗಳು 5 ತೀರ್ಥಗಳ ವರ್ಣನೆ ಮಾಡುತ್ತಾರೆ. ದುರ್ಗಾದೇವಿ ಅವರನ್ನ ಪರಶುರಾಮ ದೇವರು ಕೇಳ್ತಾರಂತೆ, ಬಾಯಾರಿಕೆ ಆಗಿದೆ ನೀರು ಕೊಡು ಅಂತ. ಆಗ ನೀರಿಲ್ಲ ಅಂತ ಆ ಲಕ್ಷ್ಮಿ ಹಾಗೆ ಹೇಳ್ತಾಳ ಅಂದ್ರೆ ಅವರಿಂದ ನಿರ್ಮಾಣವಾಗಲಿ ಅನ್ನುವ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕಾಗಿ ಇಲ್ಲ ಅಂತಂದು. ಆಗ ಪರಶುರಾಮ ದೇವರಿಗೆ ಸಿಟ್ಟು ಬಂತು. ತನ್ನ ಕೈಯಲ್ಲಿರ್ತಕ್ಕಂಥ ಪರಸು, ಧನಸ್ಸು, ಗದ, ಬಾಣ ಹಿಡ್ಕೊಂಡು ಒಂದು ದಿಕ್ಕಿಗೆ ಒಗೆದು ಬಿಟ್ರಂತೆ. ಒಗೆದಾಗ ಅಲ್ಲಿ ತೀರ್ಥಗಳ ಉದ್ಭವವಾಯಿತು. ಆಗ ದುರ್ಗಾದೇವಿ ಹೇಳ್ತಾರೆ, ಇದಕ್ಕೋಸ್ಕರ ನಾನು ಇಲ್ಲ ಅಂತ ಹೇಳಿದ್ದು. ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೆ ಆ ಸ್ನಾನ ಮಾಡಿ ಮತ್ತೆ ವಾಸುದೇವ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಕೃತ್ವ ದುರ್ಗಾವಲೋಕನಂ, ದುರ್ಗಾ ದರ್ಶನ ಮಾಡಿ, ಪರಶುರಾಮ ದೇವರ ದರ್ಶನ ಮಾಡಿ, ಶ್ರೀಮದ್ ಆಚಾರ್ಯರ ಪಾದುಕೆಯನ್ನು ಯಾರು ನೋಡ್ತಾರೆ ಅಂದ್ರೆ ಪಾದವನ್ನ ನೋಡ್ತಾರೆ, ಪುಟ್ಟ ಪಾದವನ್ನ, ಪುನರ್ಜನ್ಮನ ವಿದ್ಯತೆ, ಅವರಿಗೆ ಪುನರ್ಜನ್ಮವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇದನ್ನು ಹೇಳಬೇಕು ಅಂದ್ರೆ ಆ ತೀರ್ಥ ನೋಡಿ ಇವತ್ತು ಯಾವ ಯಾವ ಆಯುಧಗಳನ್ನು ಒಗೆದಿದ್ದಾರೆ ಅದೇ ಆಯುಧಾಕಾರದಲ್ಲೇ ಆ ತೀರ್ಥ. ಎಷ್ಟು ಬರಗಾಲ ಬಂದ್ರು, ಎಷ್ಟು ಮಳೆ ಬಂದ್ರು, ಎಷ್ಟು ಭೀಕರ ಕಾಲ ಬಂದ್ರು ಕೂಡ ಒಂದು ಚೂರು ನೀರು ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿಲ್ಲ ಅಂತ ಅನ್ಬೇಕಾದ್ರೆ ಆ ತೀರ್ಥದ ತಾಕತ್ತು ಎಂತದ್ದು ಅಂತ. ಹಿಂದೆಲ್ಲ ಹೋಗ್ಲಿಕ್ಕೆ ಕಷ್ಟ ಇತ್ತು, ಈಗೆಲ್ಲ ಮೆಟ್ಲು ಮಾಡಿದ್ದಾರೆ. ಧನುಸು ತೀರ್ಥಕ್ಕೆಲ್ಲ ಹೋಗ್ಬೇಕಾದ್ರೆ ಮೆಟ್ಲು ಮಾಡಿದ್ರು, ಮುಂಚೆಲ್ಲ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದಂತ ಪ್ರಸಂಗ. ಹಾಗಾಗಿ ಒಂದು ದಿನದಲ್ಲಿ ಆ ಎಲ್ಲ ತೀರ್ಥಗಳ ಸ್ನಾನವನ್ನ ಮಾಡಿ, ನಿಮ್ಗೆ ಎಲ್ಲೂ ಮೆಟ್ಲಿಲ್ಲ, ಮೆಟ್ಲಿರೋದು ವಾಸುದೇವ ತೀರ್ಥದಲ್ಲಿ ಮಾತ್ರ. ಅದಕ್ಕೆ ಋಷಿಕೇಶ ತೀರ್ಥರು ಎಷ್ಟು ಚೆನ್ನಾಗಿ ಬರೀತಾರೆ ಅಂತ ಕೇಳಿದ್ರೆ, ಅದು ಯಾಕೆ ತೀರ್ಥ ಅವುಗಳಿಗೆ ಮೆಟ್ಲಿಲ್ಲ, ಇದಕ್ಕೆ ಮಾತ್ರ ಯಾಕೆ ಮೆಟ್ಲಿದೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಈ ಮೆಟ್ಲಿರೋದು ಯಾವುದು ಅಂತ ಕೇಳಿದ್ರೆ ಮಹಾಭಾರತ ಅಂತ. ಯಾವುದು? ವಾಸುದೇವ ತೀರ್ಥ. ಅದು 4 ಏನಂದ್ರೆ 4 ವೇದಗಳು. ವೇದಗಳಿಗೆ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರೋಲ್ಲ ನಮಗೆ. ಮಹಾಭಾರತದಲ್ಲಿ ಆ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ಸುಲಭವಾಗಿ ಅರ್ಥ ಮಾಡಬಹುದು ಅಂತ. ಅದಕ್ಕೆ ಮೆಟ್ಲು ಅಂದ್ರೆ ಸುಲಭವಾಗಿ ಅರ್ಥ ಮಾಡೋದು. ಅದಕ್ಕೆ ಮೆಟ್ಲಿಲ್ಲ ಅಂದ್ರೆ 4 ವೇದಗಳು ಅಂತ. ಆ 4 ವೇದಗಳಲ್ಲಿ ಮುಳುಗಿ ಈ ಮಹಾತೀರ್ಥದಲ್ಲಿ ಮುಳುಗಿದ್ರೆ ದುರ್ಗಾ ಬೆಟ್ಟವನ್ನು ದರ್ಶನ ಮಾಡಿ, ಪರಶುರಾಮ ದೇವರ ದರ್ಶನವನ್ನು ಮಾಡಿ, ಶ್ರೀಮದ್ ಆಚಾರ್ಯರ ಪಾದವನ್ನು ನೋಡಿದರೆ ಅದಕ್ಕಿಂತ ಮತ್ತೊಂದು ಪವಿತ್ರವಾದ ಜಾಗ ಮತ್ತೊಂದಿಲ್ಲ. ಅದಕ್ಕೆ ಹೇಳ್ತಾರೆ, ದೇವಾನುದೇವತೆಗಳು ಕೂಡ ಇವತ್ತಿಗೂ ಬಂದು ದರ್ಶನ ಮಾಡಿಕೊಂಡು ಹೋಗುವಂತಹ ಪವಿತ್ರಂ ಪಾದಕಂ ಕ್ಷೇತ್ರಂ ಅಂತ. ಅಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರಂತ ಮಹಾನುಭಾವರು ನೆಲೆಸಿ 37 ಗ್ರಂಥಗಳನ್ನ ನಮ್ಮ ಜಗತ್ತಿಗೆ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ? ಅದನ್ನು ನಾವು ತಲೆಯಲ್ಲಿ ತುಂಬಿಸ್ಕೋಬೇಕು. ಯಾವತ್ತು ತಲೆಯಲ್ಲಿ ತುಂಬಿಸ್ಕೊಳ್ತೀವೋ ಆಗ ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಇವುಗಳನ್ನ ಸರಳವಾಗಿ ಅರ್ಥ ಮಾಡ್ಕೋಬಹುದು.
ಶ್ರೀಮದ್ ಆಚಾರ್ಯರ ಗ್ರಂಥವನ್ನು ಬಿಟ್ಟು ನೀವು ಇದಕ್ಕೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಯಾವುದೇ ಕಥೆಯನ್ನು ತೆಗೆದುಕೊಳ್ಳಿ, ಅರ್ಥ ಮಾಡಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರ ಸಹಾಯ ಬೇಕು. ಅದನ್ನ ನೀವು ಇಷ್ಟು ದಿವಸಗಳಿಂದ ಕೇಳ್ತಾ ಇದ್ದೀರಿ. ಹಾಗೆ ಶ್ರೀಮದ್ ಆಚಾರ್ಯರ ಒಂದೊಂದು ಮಾತುಗಳನ್ನು ಕೂಡ ಇವತ್ತು ಇದನ್ನಿರಬಹುದು, ವೇದಗಳಿಂದಲೇನೆ ಭಗವಂತ ತಿಳಿಯಲಿಕ್ಕೆ ಸಾಧ್ಯ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರ. ಆ ಸದಾಗಮೈಕ ವಿಜ್ಞೇಯ ಹೇಗೆ ಇವತ್ತು ಹೇಗೆ ಅದನ್ನು ಸಾಧನೆ ಮಾಡಿ ತೋರಿಸೋದು? ವೇದಗಳಿದ್ರೇನೆ ಅರ್ಥ, ವೇದಗಳಿಲ್ಲದೆ ಅರ್ಥ ಆಗೋದಿಲ್ಲ. ಅಂದರೆ ಅಲ್ಲಿ ಒಂದು ಉದಾಹರಣೆಯನ್ನು ಕೊಡೋದನ್ನ ನಿಜವಾಗಿಯೂ ಹೊಸದಾಗಿ ಓದುವವನಿಗೆ ಅದು ಜಗತ್ತೇ ಆಶ್ಚರ್ಯ, ಎಂಟೇ ಅದ್ಭುತ ಅಂತ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಟೀಕಾರಾಯರು ವಿಷ್ಣು ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಹೇಳ್ತಾರೆ, ಏನು ವೇದಗಳು ಯಾಕೆ ಬೇಕು ಅದಕ್ಕೆ ಹೇಳ್ತಾರೆ. ದೊಡ್ಡ ಈಗ ಒಂದು 100 kg ಕಲ್ಲು ಎತ್ತುವ ದೃಶ್ಯವನ್ನು ನಾವು ನೋಡ್ತೇವೆ. ನಿಮಗೇನು ಪ್ರಶ್ನೆ ಹುಟ್ಟುತ್ತೆ? 200 kg ಕಲ್ಲು ಎತ್ತಬಹುದಾ ಅಂತ ಪ್ರಶ್ನೆ ಹುಟ್ಟಬಹುದೇ ಹೊರತು 99, 98, 97, 96 ಕಲ್ಲು ಎತ್ತಬಹುದಾ ಅಂತ ನಿಮಗೆ ಪ್ರಶ್ನೆ ಹುಟ್ಟುತ್ತಾ? 100 kg ಕಲ್ಲು ಎತ್ತೋದನ್ನು ನೋಡಿದ್ರಿ, 50 kg ಕಲ್ಲು ಎತ್ತು ಗೊತ್ತೇ ಇರಬೇಕು ಅಂತ ಏನಿಲ್ವಲ್ಲ, ಪ್ರಶ್ನೆ ಹುಟ್ಟಬೇಕು ಅಂತ ಏನಿಲ್ವಲ್ಲ. ಹುಟ್ಟಿದ್ರೆ ಒಂದು ಮೂರ್ಖ ಅಂತ ಅರ್ಥ ಅಂತ ಯಾರಾದ್ರೂ ತಲೆ ಕೆಟ್ಟೋಗುತ್ತೆ. ಹೌದಲ್ವ, ಇವನು ಹೇಳ್ತಾ ಇರೋದು ಸರಿ ಅಂತ ಟೀಕಾರಾಯರಲ್ಲಿ ಬರೆದು ತೋರಿಸ್ತಾರೆ. ಉಷ್ಟ್ರಹ ಹುಲ್ಲು ಕಂಟಕಾನ ಭಕ್ಷಯಿತ್ವ ಕದಲಿ ಫಲ ಭಕ್ಷಣ ಅದರ್ಶನ ಅಂತ. ಒಂಟೆ ಮುಳ್ಳು ಕಂಟಿಯನ್ನ ತಿಂತದೆ. ಎಂತೆಂತ ಮುಳ್ಳು, ಇಂತಿಂತ ಉದ್ದ ಉದ್ದ ಮುಳ್ಳುಗಳನ್ನೆಲ್ಲ ಜಾಲಿಗಿಡದು, ಏನೂ ಆಗಲ್ಲ, ನಾಲಿಗೆ ಚುಚ್ಚಲ್ಲ, ರಕ್ತ ಬರಲ್ಲ, ಏನಿಲ್ಲ. ಏನ್ರಿ ಅದು ನಾಲಿಗೆನ ಏನದು, ಅದು ಫ್ಯಾಕ್ಟ್ರಿಯಾ ಅಂತ. ಆದ್ರೆ ಆಶ್ಚರ್ಯ ಅಂದ್ರೆ ಬಾಳೆಹಣ್ಣು ತಿನ್ನಲಿಕ್ಕೆ ಬರೋದೇ ಇಲ್ಲ. ಹಾಗಾದ್ರೆ ಅಂತ ಮುಳ್ಳು ಕಂಟಿಗಳನ್ನು ತಿಂದಂತಹ ಒಂಟೆಗೆ ಬಾಳೆಹಣ್ಣು ತಿನ್ಲಿಕ್ಕೆ ಬರಲ್ಲ ಅಂತ ಉಂಟಲ್ಲ. ಹಾಗಾದ್ರೆ ದೊಡ್ಡ ಕೆಲಸ ಮಾಡಿದವನಿಗೆ ಚಿಕ್ಕ ಕೆಲಸ ಮಾಡಲೇಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ವೇದಗಳು ಬೇಕು ಅಂತ ಇಂತಹ ದೃಷ್ಟಾಂತಗಳನ್ನು ಕೊಡದೆ ಈ ದಡ್ಡ ತಲೆಗೆ ಅರ್ಥ ಆಗೋದೇ ಇಲ್ಲ. ನಮ್ಮ ಒಬ್ಬ ಹುಡುಗ ಇದ್ದ, ಪಾಠ ಹೇಳ್ತಿರುವಾಗ ಅಟ್ಯಾಕೆ ನಾವೇ ಮಾಡಬಹುದಲ್ಲ ಅಂತ ನನಗೆ ಆವಾಗ ಅರ್ಥ ಆಯಿತು. ಏನು ಚಿಕ್ಕ ಹುಡುಗರು ಹೇಳ್ತಾರೆ ಏನು ಅಂತ, ನಾವು ಮಾಡಿದ್ದಲ್ಲ, ನೀವು ಮಾಡೋದು ನಿಮ್ಗಿಂತ ಮೊದಲು ಹುಟ್ಟಿದ್ರು, ಏನ್ ಮಾಡ್ತೀವಿ ಅದನ್ನೆಲ್ಲ ಮಾಡ್ತೀವಿ, ನಾ ಮಾಡಿದ್ದೆ ನಿಂಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತೀವಿ. ಆ ಮಗು ಏನ್ ಮಾಡುತ್ತೆ, ಸಣ್ಣ ಮಗು ಈ ಸ್ಟೂಲ್ ಅಡಿಯಿಂದ ತೂರಿ ಬರುತ್ತೆ, ನೀವು ಬರ್ರಿ ನೋಡೋಣ, ಆಗಲ್ಲ. ಹಾಗಾದ್ರೆ ಚಿಕ್ಕವರು ಮಾಡಿದ್ದೆಲ್ಲ ದೊಡ್ಡವರು ಮಾಡಲೇಬೇಕು ಅಂತ ನಿಯಮ ಇಲ್ಲ. ಇವೆಲ್ಲವನ್ನು ನೋಡುವಾಗ ಆ ಮಾತುಗಳು ಎಷ್ಟು ಅದ್ಭುತ. ಶ್ರೀಮದ್ ಆಚಾರ್ಯರ ವಾಕ್ಯಗಳನ್ನು ಇಟ್ಟುಕೊಂಡ್ರೆ ಇವತ್ತು ನಾವು ಹೇಗೆ ಪುರಾಣಗಳಿಗೆ ಅರ್ಥ ಮಾಡಬಹುದು, ಬೇರೆಗಳಿಗೆ ಅರ್ಥ ಮಾಡಬಹುದು, ವೇದಗಳಿಗೆ ಅರ್ಥ ಮಾಡಬಹುದು. ಸುಮ್ಮನೆ ನಾನು ಒಂದ್ಸಲ ಇದರಲ್ಲಿ ಹರಿದ್ವಾರದಲ್ಲಿ ಸ್ನಾನ ಮಾಡುತ್ತಿರುವಾಗ ಸಂಕಲ್ಪ ಮಾಡಿಸಿ ಅನುಸಂಧಾನ ಏನಾದರೂ ಹೇಳಿ ಅಂದರು. ನಾನು ಹೇಳಿದೆ, ಈ ಪರಮಾತ್ಮನ ಪಾದವನ್ನು ಮೊಡಗಿದ ನೀರೇ ಅಂತ ಅನುಸಂಧಾನ ಮಾಡ್ಕೊಂಬೇಡಿ, ಅದಕ್ಕಿಂತ ದೊಡ್ಡ ಅನುಸಂಧಾನ ಮತ್ತೊಂದಿಲ್ಲ, ಮಾಡ್ಕೊಂಡ್ಬನ್ನಿ. ಆಯಿತು ಅಂತಂದ್ರು. ಸ್ನಾನ ಮಾಡ್ಕೊಂಡು ಬಂದರು, ಪ್ರವಚನ ಕೂತಾಗ ಒಂದು ಪ್ರಶ್ನೆ ಕೇಳಿದ್ರು ನನ್ನನ್ನು ಒಬ್ಬ ಹುಡುಗ ಕೇಳಿದ ಪ್ರಶ್ನೆ ಏನು ಅಂದ್ರೆ, ನೀವು ಸ್ನಾನ ಮಾಡುವಾಗ ಪರಮಾತ್ಮನ ಪಾದವನ್ನು ತೊಳೆದ ನೀರಿನಲ್ಲೇ ಮುಳುಗಿ ಅಂತ ಹೇಳಿದ್ರಿ, ನಾನೇನೋ ಮುಳುಗಿದೆ, ಆದ್ರೆ ನೀವೇ ಆಲೋಚನೆ ಮಾಡಿ ರಿಯಲ್ ಹೌದಾ? ಯಾಕಪ್ಪ ಈ ಪ್ರಶ್ನೆ ಬಂತು ನೋಡಿ. ಈ ಪರಮಾತ್ಮನ ಪಾದವನ್ನು ತೊಳೆದದ್ದು ಯಾವಾಗ? ಕೃತಯುಗದಲ್ಲಿ. ವಾಮಪಾದ ಅಂಗುಟ್ಟ ಕನೆಂಬೆನ ಅಂತ ಕೃತಯುಗದಲ್ಲಿ ತೊಳೆದದ್ದು. ಆ ನೀರು ಬಂದಿದ್ದು ಹೌದು, ಈ ಜಾಗದಲ್ಲಿ ಹರಿದಿದ್ದು ಹೌದು. ಇದು ನಿಂತ ನೀರಲ್ಲ, ಹರಿದು ಹೋಗಿ ಆಗಿದೆ, ಹರಿದು ಹೋಗಿ ಸಮುದ್ರಕ್ಕೆ ಸೇರಿಕೊಂಡಾಗಿದೆ. ಈಗ ಬರೋದು ಹಿಮವತ್ ಪರ್ವತದಿಂದ. ನೀವು ಹೇಳ್ತೀರಿ ಇನ್ನು ಹೀಗೆ ಹೇಳಿ, ಆ ಪರಮಾತ್ಮನ ಪಾದವನ್ನು ತೊಳೆದ ನೀರು ಹರಿದ ಜಾಗ, ಆ ಜಾಗದಲ್ಲಿ ಈ ಯಾವುದೇ ನೀರು ಹರಿದ್ರು ಕೂಡ ಪವಿತ್ರ ಅಂತ ಹೇಳಿ ನಾನು ಹೋಗ್ತೇನೆ. ಅದೇ ನೀರು ಅಂತ ನೀವು ಹೇಳಿದ್ರಲ್ಲ, ಅದೇ ಸಾಧ್ಯ? ಆ ನೀರು ಹರಿದು ಹೋಗಿ ಆಗಿದೆ, ಆ ನೀರು ಇಲ್ಲವೇ ಇಲ್ಲಲ್ಲ. ಈಗ ನೀವು ಅದೇ ನೀರಿನಲ್ಲಿ ಮುಳುಗಿದೆ ಅಂತ ಅನುಸಂಧಾನ ಮಾಡುವಂದ್ರೆ ಹೇಗೆ ಮಾಡೋದು ನೋಡಿ, ಇಂಥ ಪ್ರಶ್ನೆ. ಅದಕ್ಕೆ ನಾನು ಹೇಳಿದೆ, ಋಗ್ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಂತ್ರಕ್ಕೆ ಅರ್ಥ ಬರೆಯುವಾಗ ಆಪೋ ಬ್ರುವನ ಮೃದ ಬ್ರವೀತ್ ಅಂತ ಒಂದು, ಅಲ್ಲಿ ಹೇಳುವಾಗ ನೀರು ಮಾತಾಡಿತು, ಮಣ್ಣು ಮಾತಾಡಿತು. ಏನು ಮಣ್ಣು ಮಾತಾಡ್ತದ, ನೀರು ಮಾತಾಡ್ತದ ಅಂದ್ರೆ ತದಭಿಮಾನಿ ದೇವತೆಗಳು ಮಾತಾಡಿದ್ರು. ಯಾವಾಗ? ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರ್ತಾವಂತೆ. ಸೇರಿ ಎಲ್ಲರೂ ಹೇಳ್ತಾರೆ ಏನು, ಎಲ್ಲ ಒಂದೇ ಆಯಿತು. ಈ ವಾಕ್ಯಕ್ಕೆ ಅರ್ಥ ಮಾಡಿ,
ಅಲ್ಲಿ ಬಂದ ಮೇಲೆ ಸಮುದ್ರದಲ್ಲಿರ್ತಕ್ಕಂಥ ಗಂಗಾಭಿಮಾನಿ, ತುಂಗಾಭಿಮಾನಿ, ಭದ್ರಾಭಿಮಾನಿ, ಕೃಷ್ಣಾಭಿಮಾನಿ, ಗೋದಾವರಿ ಅಭಿಮಾನಿ ಪರಸ್ಪರ ಮಾತಾಡ್ಕೊಂತಾರಂತೆ. ಏನಮ್ಮ ನಿನ್ನಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರು ಮುಳುಗಿದ್ರು, ಏನೇನಾಯಿತು ನೀ ಹೇಳು. ಅವರು ಒಂದೇ ಆಗಿದ್ರೆ ಮಾತಾಡೋದೇ, ಆ ವಾಕ್ಯನೇ ಕೂಡಲ್ಲ. ಅದು ಕೂಡಬೇಕು ಅಂದ್ರೆ ಒಂದಾಗಲಿಲ್ಲ, ಗೊತ್ತಾಯ್ತಲ್ಲ. ಸಮುದ್ರದ ಒಳಗೆ ಒಟ್ಟಿಗೆ ಸೇರಿದ್ದಾರೆ ಹೊರತು ಒಂದಾಗಲಿಲ್ಲ. 2 ಲೋಟ ನೀರು, ಇದೆರಡು ಸೇರಿಸಿದ್ರೆ ಒಂದೇ ಆಯಿತು ಅಂತ ಹೇಳಿದ್ರೆ ಹಾಗಾದ್ರೆ 2 ಲೋಟ ಯಾಕಾಯ್ತು? ಒಂದೇ ಲೋಟ ಆಗ್ಬೇಕು. ಒಂದೇ ಆಗೋದು ಅಂದ್ರೆ ಎಟ್ಟೆ ತಂಸಿದ್ರು ಅಟ್ಟೆ ಆಗ್ಬೇಕು. ಹಾಗಾದ್ರೆ ಸಮುದ್ರದಲ್ಲೂ ಅಟ್ಟೆ ಇರ್ತದಲ್ಲ, ಎಟ್ಟೆ ನೀರು ಇಲ್ಲ. ಆ ನೀರೆಲ್ಲ ಏನಾಗುತ್ತೆ, ಆವಿಯಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋದ ಮೇಲೆ ನೀವು ಕೇಳಿದ್ರಲ್ಲ ಪ್ರಶ್ನೆ, ಅದೇ ನೀರಿನಲ್ಲಿ ಮುಳುಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ನೀರು ಮೇಲೆ ಹೋಯ್ತು. ಮೇಲೆ ಹೋದ್ಮೇಲೆ ಏನಾಯಿತು, ಅದು ಮತ್ತೆ ಉಪ್ಪಿನ ಅಂಶ ಎಲ್ಲ ಮಾಡಿ ನೀರನ್ನು ಸಿಹಿಯನ್ನಾಗಿ ಮಾಡಿ, ಸಿಹಿಯಾದ ನೀರು ಮಾಡಿ ಏನ್ ಮಾಡ್ತಾರೆ, ಅದನ್ನ ಡಿವೈಡ್ ಮಾಡ್ತಾರೆ. ಹೇಗೆ? ಗಂಗೆ ಬೇರೆ, ಭದ್ರೆ ಬೇರೆ, ಗೋದಾವರಿ ಬೇರೆ, ಕೃಷ್ಣವೇಣಿ ಬೇರೆ, ಎಲ್ಲ ಬೇರೆ ಬೇರೆ ಮಾಡಿ ಮೋಡಗಳಿಗೆ ವಾಯುದೇವರು ಹೇಳ್ತಾರಂತೆ, ನೀನು ಈ ನೀರು ತಗೋ, ನೀನು ಈ ನೀರು ತಗೊಂಡೇನ್ ಮಾಡು, ಗಂಗೆಯನ್ನು ಕೊಟ್ಟು ಬಿಟ್ಟು ಮೋಡಕ್ಕೆ ಈ ನೀರನ್ನ ಎಲ್ಲಿ ಮಳೆ ಸುರಿಸಿದರೆ ಗಂಗಾ ನದಿಯನ್ನೇ ಸೇರುತ್ತೋ, ಬೇರೆ ನದಿ ಸೇರಬಾರದು, ಗಂಗಾ ನದಿಯೇ ಸೇರಬೇಕು ಅಂತ ಜಾಗದಲ್ಲಿ ಹೋಗಿ ಮಳೆ ಸುರಿ. ಗೋದಾವರಿ ನೀರು ತಗೊಂಡು ನೀನು ಎಲ್ಲಿ ಸುರಿದರೆ ಗೋದಾವರಿ ನದಿಗೆ ಹೋಗಿ ಸೇರುತ್ತೋ ಆ ಜಾಗಕ್ಕೆ ಹೋಗಿ ಸುರಿ. ಅಪ್ಪಿತಪ್ಪಿಯು ಗಂಗೆ ನದಿಗೆ ಸೇರುವ ಜಾಗದಲ್ಲಿ ನೀನು ಸುರಿಬೇಡ. ಇಷ್ಟು ವ್ಯವಸ್ಥಿತವಾಗಿ, ಅಂದ್ರೆ ನಾನು ಏನು ಹೇಳಲಿಕ್ಕೆ ಬಂದೆ ಅಂದ್ರೆ, ಯಾವ ಪರಮಾತ್ಮನ ಪಾದವನ್ನ ತೊಳೆದ ನೀರು ಮೇಲೆ ಹೋಯಿತೋ, ಮೋಡದಲ್ಲಿ ಬಂತೋ, ಏನು ವ್ಯವಸ್ಥೆ ಅಂದ್ರೆ ಎಲ್ಲಿ ಸುರಿದ್ರೆ ಮತ್ತೆ ಗಂಗಾ ನದಿಯನ್ನೇ ಸೇರಬೇಕು, ಬೇರೆ ನದಿ ಸೇರಬಾರದು, ಅಂತ ಜಾಗದಲ್ಲೇ ಸುರಿಸು ಅಂತ ಹೇಳಿ ಅಲ್ಲಿಗೆ ಸುರಿಸಿ, ಮತ್ತೆ ಯಾಕೆ ಮುಂದೊಂದು ದಿನ ನಮ್ಮಂತ ಪಾಪಿಗಳು ಬರ್ತಾರೆ, ನದಿಯಲ್ಲಿ ಮುಳುಗುತ್ತಾರೆ. ಮುಳುಗುವಾಗ ಅವರಿಗೆ ನನ್ನ ಪಾದವನ್ನ ತೊಳೆದ ನೀರು ಅವರಿಗೆ ಸಿಗಬೇಕು ಅಂತ ಭಗವಂತ ಆ ನೀರನ್ನ ರೊಟೇಷನ್ ಮಾಡ್ತಾ ಮಾಡ್ತಾ ಮಾಡ್ತಾ, ನೀವು ಆ ನೀರಿನಲ್ಲಿ ಬಂದು ಮುಳುಗುವ ತನಕ ನಾನು ರೊಟೇಷನ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ, ಇವತ್ತಿಗೂ ಗಂಗೆಯಲ್ಲಿ ಮುಳುಗುವ ನೀರು ಬೇರೆ ನೀರಲ್ಲ, ಗಂಗೆಯೇ ಪರಮಾತ್ಮನ ಪಾದವನ್ನು ತೊಳೆದ ನೀರೇ. ಇಷ್ಟೆಲ್ಲ ನಿಮಗೆ ಉತ್ತರ ಕೊಡಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರಿಂದ ಹೋದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಶ್ರೀಮದ್ ಆಚಾರ್ಯರಂತ ಮಹಾನುಭಾವರು ಬರಬೇಕು, ಎಲ್ಲ ಒಂದೊಂದು ಅನುಸಂಧಾನಗಳನ್ನು ಮಾಡಿದ್ದಕ್ಕೂ ಉತ್ತರ ಕೊಡಬೇಕು. ನೀವು ನೋಡಿ, ತುಂಗಾ ಭದ್ರ ಇದು ಅಥವಾ ಬೇಡ, ಇದು ಏನಂತಾರೆ, ಗಂಗಾ ಯಮುನಾ ಸಂಗಮ, ಪ್ರಯಾಗದಲ್ಲಿ ಸಂಗಮ ಇದೆ. ಆ ಸಂಗಮದಲ್ಲಿ ಇವತ್ತಿಗೂ ನೀವು ನೋಡುದು ಕಪ್ಪಗಿರ್ತದೆ, ಇದು ಬೆಳ್ಳಗಿರುತ್ತೆ. ಒಂದು ವೇಳೆ ಎಲ್ಲಾ ಕಡೆ ಮಿಕ್ಸ್ ಆಗುತ್ತೆ ಅಂತ ಆಗಿದ್ದಿದ್ರೆ ಗಂಗೆ ಹರಿಯುವಲ್ಲಿ ಯಮನೆ ಬರಬೇಕಾಗಿತ್ತು, ಯಮನೆ ಹರಿಯುವಲ್ಲಿ ಗಂಗೆ ಬರಬೇಕಾಗಿತ್ತು. ಅಥವಾ ಅದು ದೊಡ್ಡ ಪ್ರಮಾಣ ಅಂತ ಅನ್ನೋದಾದ್ರೆ ಕೂಡ್ಲಿ ಹೋಗಿ ಶಿವಮೊಗ್ಗದ ಹತ್ರ, ಅಲ್ಲಿ ಭದ್ರೆ ತುಂಗೆ ಎರಡೂ ಹರಿಯುತ್ತದೆ. ಇದು ಕಪ್ಪಗಿರ್ತದೆ, ಇದು ಬೆಳ್ಳಗಿರುತ್ತೆ, ಎರಡೂ ಸೇರೋದು ನೋಡ್ತೀವಿ. ಯಾವತ್ತಾದ್ರೂ ಇಲ್ಲಿ ಬಿಳಿ ಇಲ್ಲಿ ಕಪ್ಪು ಅಥವಾ ಇಲ್ಲಿ ಬಿಳಿ ಅಲ್ಲಿ ಕಪ್ಪು ಅಂತ ಬಂದಿದೆಯಾ? ಇಲ್ಲ. ಕಪ್ಪು ಹರಿಯುವಲ್ಲಿ ಕಪ್ಪೆ, ಬಿಳಿಯೇ. ರುಚಿಯಲ್ಲಿ ವ್ಯತ್ಯಾಸ ಇಲ್ಲ, ಬಣ್ಣದಲ್ಲಿ ವ್ಯತ್ಯಾಸ ಇಲ್ಲ, ಗುಣದಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಅದೇ ನೀರೇ ಅಂತ ಹೇಳಿ ಇನ್ನೇನು ಬೇಕು ಪ್ರಮಾಣಗಳು? ಹೀಗೆಲ್ಲ ನಾವು ಮುಳುಗುವ ನೀರಿನಲ್ಲಿ ಇಂತಹ ಅನುಸಂಧಾನಗಳನ್ನು ಮಾಡಿಕೊಂಡು ಮುಳುಗಬೇಕಾದ್ರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಎಷ್ಟು ಮತ್ತೆ ಸಹಾಯವಾಗುತ್ತೆ ಜೀವನದಲ್ಲಿ ಮಾಡುವಂತಹ ಒಂದೊಂದು ಅನುಸಂಧಾನಗಳು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ, ಸಣ್ಣ ಸಣ್ಣ ವಿಷಯಗಳು. ಏನಂತಾರೆ, ಈ ಆಯುರ್ವೇದಿಕ ಶಾಸ್ತ್ರದಲ್ಲಿ ಹೇಳ್ತದೆ, ಸ್ಮೃತ್ವ ಅಲ್ಲಿ ಹೇಳ್ತಾರೆ, ಬೆಳಗೆದ್ದ ಕೂಡಲೇ ವಿಷ್ಣುವಿನ ಸ್ಮರಣೆ ಮಾಡಬೇಕು. ಪ್ರಾತರುತ್ಥಾಯ ವಿಷ್ಣು ಸ್ಮರೆ, ಎಲ್ಲಿ? ಚರಕ ಸಂಹಿತೆಯಲ್ಲಿ ಆಯುರ್ವೇದಿಕ ಶಾಸ್ತ್ರದಲ್ಲಿ ಹೇಳೋದು. ನಿಮ್ ಶ್ರೀಮದಾಚಾರ್ಯ ಸದಾಚಾರ ಸ್ಮೃತಿ ಗ್ರಂಥ ಅದನ್ನೇ ತಾನೇ ಹೇಳಿದ್ದು, ಏನ್ ಬೇರೆ ಹೇಳಿದ್ರ? ಅಲ್ಲಿ ಏನ್ ಹೇಳ್ತಾರೆ? ಸ್ಮೃತ್ವಾ ವಿಷ್ಣು ಸಮುತ್ತಾಯ ಕೃತ ಶೌಚೋ ಯತ. ಹೌದು, ಮತ್ತೆ ಅದನ್ನ ಚರಕಾಚಾರ್ಯರು ಚರಕ ಸಂಹಿತೆಯಲ್ಲಿ ಹೇಳಿದ್ದನ್ನೇ ನೀವು ಅನುವಾದ ಮಾಡಿದ್ರೆ ವ್ಯತ್ಯಾಸ ಇಲ್ಲ. ಅದಕ್ಕೆ ಹೇಳ್ತಾರೆ, ಅವರು ಏನು ಹೇಳಿದ್ರು ನೋಡಿ, ಆ ಹೇಳುವ ರೀತಿಯ ಅನುಸಂಧಾನಗಳು ಎಷ್ಟು ಅದ್ಭುತ. ಅಲ್ಲಿ ಆಯುರ್ವೇದಿಕ ಶಾಸ್ತ್ರದಲ್ಲಿ ಹೇಳ್ತಾರೆ, ಬೆಳಗ್ಗೆ ಎದ್ದು ವಿಷ್ಣುವಿನ ಸ್ಮರಣೆ ಮಾಡು. ಶ್ರೀಮದಾಚಾರ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದು ವಿಷ್ಣುವಿನ ಸ್ಮರಣೆ ಅಲ್ಲ, ಸ್ಮೃತ್ವ ವಿಷ್ಣು ಸಮುತ್ತಾಯ, ಸ್ಮರಣೆ ಮಾಡುತ್ತಾನೆ ಹೇಳು. ಎದ್ದು ಸ್ಮರಣೆ ಮಾಡು ಅನ್ನೋದು ಹೇಗಿರ್ತದೆ? ಸ್ಮರಣೆ ಮಾಡುತ್ತಾನೆ ಹೇಳು.
ಎಷ್ಟು ವ್ಯತ್ಯಾಸ ಇದೆ. ಸ್ಮರಣೆ ಮಾಡುತ್ತಾನೆ ಹೇಳ್ಬೇಕಾದ್ರೆ ರಾತ್ರಿ ಮಲಗುವಾಗ ನೀವು ಅವನ ಚಿಂತೆಯಲ್ಲೇ ಮುಳುಗಿರ್ಬೇಕು. ಬೇರೆ ಏನೋ ಟ್ರೈನ್ ಡೈರಿಯೋ ಅದನ್ನ ಇದನ್ನು ನೋಡ್ಕೊಂಡು ನೋಡಿದ್ರೆ ಬೆಳಗ್ಗೆ ಎದ್ದುಕೊಂಡು ಅವನಿಗೆ ಹೊಡಿ ಆಗುತ್ತೆ. ಅದರ ಬದಲಿಗೆ ರಾತ್ರಿ ಮಲಗುವಾಗ ಯಾವ ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ಮಲಗಿರ್ತೀರೋ ಬೆಳಗ್ಗೆ ಏಳುವಾಗಲೂ ಆ ಸ್ಮರಣೆಯಿಂದ ಹೇಳ್ತೀರಿ. ಸ್ಮೃತ್ವ ಬಿಟ್ಟು ಸಮುದ್ರ ಎದ್ದು ಸ್ಮರಣೆ ಮಾಡೋದಲ್ಲ, ಸ್ಮರಣೆ ಮಾಡುತ್ತಾನೆ ಹೇಳು. ಇದು ಶ್ರೀಮದ್ ಆಚಾರ್ಯರು ಕೊಡುವಂತಹ ಅನುಸಂಧಾನಗಳು. ಇಂತಹ ಅನುಸಂಧಾನಗಳನ್ನ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡರೆ ಅದು ಶ್ರೀಮದ್ ಆಚಾರ್ಯರ ಮಧ್ವನೋಮಿ ಸಾರ್ಥಕವಾಗುತ್ತೆ. ನೋಡಿ, ಎಲ್ಲ ಕಡೆ ಹೇಳ್ತಾರೆ, ಯಾವುದೇ ಸಂಕಲ್ಪ ನೋಡಿ ಯಾರ್ಯಾರು ಹೇಳಿರಿ ಹಾಗಾಗಬೇಕು, ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥ ಹಾಗೆ ಹೀಗೆ. ನಮ್ಮಲ್ಲಿ ನೋಡಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಬಿಟ್ಟರೆ ಬೇರೆ ಇಲ್ಲ. ಯಾಕೆ? ಇದರಿಂದ ಅದೆಲ್ಲ ಪಡಿಬಹುದು, ಅದರಿಂದ ಇದೆಲ್ಲ ಪಡಿಲಿಕ್ಕಾಗಲ್ಲ. ಆದ್ದರಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಹರಿವಾಯು ಗುರುಗಳ ಪೂರ್ಣಾನುಗ್ರಹ ಸಿದ್ಧ. ಇನ್ನೇನು ಬೇಡ. ಕೇಳೋದಾದ್ರೆ ಜ್ಞಾನ ಭಕ್ತಿ ವೈರಾಗ್ಯ. ಎಂತ ಜ್ಞಾನ ಭಕ್ತಿ ವೈರಾಗ್ಯ ಮತ್ತೆ ವ್ಯತ್ಯಾಸ ಆಗೋದು. ಆದರೆ ಪರಮಾತ್ಮನೇ ಅಚಲಾ ಭಕ್ತಿ, ಹರಿ ಸರ್ವೋತ್ತಮ ವಾಯುಯೋತ್ತಮ ಜ್ಞಾನ, ಅನ್ಯ ವಿಷಯ ವೈರಾಗ್ಯ. ಹೀಗಿದ್ರೆ ಅದು ಸಾರ್ಥಕವಾಗುತ್ತೆ. ಇದೆಲ್ಲದಕ್ಕಿಂತಲೂ ಶ್ರೇಷ್ಠ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಭಾಗವತದಲ್ಲಿ ತಾತ್ಪರ್ಯ ಬರೆಯುವಾಗ ಅಲ್ಲಿ ಹೇಳ್ತಾರೆ, ಪ್ರೋಚ್ಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಸತಾಂ ಅಂತ ಹೇಳುವಾಗ ಪ್ರೋಚ್ಚಿತ ಕೈತವ ಅತ್ರ ಪರಮಃ. ಪರಮಃ ಅಂದ್ರೆ ಶ್ರೇಷ್ಠ. ಯಾವುದು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಯಾವುದೇ ಕರ್ಮ ಮಾಡಿ ಅದು ಪರಮ ಶ್ರೇಷ್ಠವಾಗುತ್ತೆ. ಫಲ ಅನಪೇಕ್ಷೆಯ, ಯಾವ ಫಲ ಅಪೇಕ್ಷೆ ಇಲ್ಲದೆ ಮಾಡಿ ಆಗ ಪ್ರೋಜ್ಜಿತ ಕೈತವಾಗುತ್ತೆ. ಅಂತ ಧರ್ಮವನ್ನು ಭಾಗವತ ಹೇಳುತ್ತೆ ಅಂತ ಬಿಡಿಸಿ ಕೊಡದಿದ್ರೆ ಯಾವುದು ಅರ್ಥ ಆಗ್ತಿರ್ಲಿಲ್ಲ. ಹೀಗೆ ಅನೇಕ ತತ್ವಗಳನ್ನು ತಿಳಿದುಕೊಂಡು ಅದನ್ನ ಅನುಷ್ಠಾನ ಮಾಡಿದರೆ ಆಗ ನಿಜವಾಗಿಯೂ ಮಧ್ವನೋಮಿ ಸಾರ್ಥಕವಾಗುತ್ತೆ ಅಂತ. ಇದು ಪ್ರತಿನಿತ್ಯ ಸ್ಮರಣೆ ಮಾಡೋದು, ಇವತ್ತು ಒಂದು ದಿನ ಅಲ್ಲ, ಪ್ರತಿನಿತ್ಯ ಮಾಡಬೇಕಾದ್ದು. ಇಂಥ ಅನುಸಂಧಾನಗಳನ್ನ ನಾವು ಕೂಡುವಾಗ ನಿಂತಾಗ ಎಲ್ಲ ಆ ಭಗವಂತನ ಚಿಂತನೆಯನ್ನು ಮಾಡಿಸಲಿ ಅಂತ ಹೇಳ್ತಾ ಎರಡು ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತವ್ಯ ಅಕ್ಷರೋ ಯೋಗವಸ್ತು ಶ್ರೀಕೃಷ್ಣ.